ಇವತ್ತು ದೇಶದ ಉದ್ದಗಲಕ್ಕೂ ಕೂಡ ಈಗ ಮೈಸೂರಿಂದ ಬೆಂಗಳೂರಿಂದ ಮೈಸೂರು ಗಂಟ ಹೋಯ್ತಿರಪ್ಪ, ಒಂದು 20 ಆಂಜನೇಯನ ದೇವಸ್ಥಾನಗಳಿದೆ. 20 ಆಂಜನೇಯನ ದೇವಸ್ಥಾನ. ರಾಮನ ತಂದೆ ದಶರಥ ಮಹಾರಾಜ, ರಾಮನ ದೇವಸ್ಥಾನ ಇಲ್ಲ, ಆಂಜನೇಯನ ದೇವಸ್ಥಾನ ಇದೆ. ಎಲ್ಲಿ ಇಲ್ಲಿಂದ ಶುರು ಆಯ್ತದ ನೋಡಿ, ಗಾಳಿ ಇಂಜಿನ್ ಇದ್ದೆ ಹಿಡಿದು ಅಲ್ಲೆಲ್ಲ ಕೆಂಗೇರಿ ಗಂಟ ಹಿಡಿದು ತಿರ್ಗಾ ಬಿಡದಿ ಕೆಂಗಲ್ಲು ತಿರ್ಗಾ ಅಲ್ಲಿ ಎಲ್ಲ. ಯಾಕೆ? ರಾಮನ ಬಂಟ ಆಂಜನೇಯ. ರಾಮನ ಬಂಟ ಆಂಜನೇಯ. ಆಂಜನೇಯ ಯಾರು ಅಂದ್ರೆ ಒಬ್ಬ ಸಮಾಜ ಸೇವಕ. ಅವನು ಸಮಾಜದಲ್ಲಿ ಯಾರು ಸೇವೆ ಮಾಡ್ತಾರೆ ಸಮಾಜ ಅವ್ರನ್ನ ಗುರ್ಸ್ತದೆ. ವೆರಿ ಸಿಂಪಲ್ ಲಾಜಿಕ್ ಇದು. ಹಂಗೆ ನೀವು ಈ ಸಂದರ್ಭದಲ್ಲಿ ತ್ಯಾಗದ ಮನೋಭಾವ ಎಲ್ಲ ಮಾಡ್ಕೊಂಡು ಹೋಗಿ ಅಂತೇಳಿ, ಹೆಣ್ಮಗಳೇ ಒಂದು ತ್ಯಾಗಿ, ಅದರಲ್ಲಿ ಅನುಮಾನ ಏನಿಲ್ಲ. ನಾನು ಐ ಆಮ್ ಟೆಲಿಂಗ್ ಆನ್ ರೆಕಾರ್ಡ್, ಹೆಣ್ಮಗಳೇ ಒಂದು ತ್ಯಾಗಿ. ನಮ್ಮ ಪಾರ್ಟಿಲಿ ಲೆಕ್ಕ ಹಾಕೊಳ್ಳಿ, ಬಹಳ ಕಷ್ಟದಲ್ಲಿತ್ತು ಸೋನಿಯಾ ಗಾಂಧಿ ಅವರ ಪರಿಸ್ಥಿತಿ. ಪಾಪ ಅತ್ತೆ ಕಳ್ಕೊಂಡ್ರು, ಗಂಡನ್ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು. ಅವ್ರಿಗೆ ಕರೆದಾಗ ನೀವು ಅಧ್ಯಕ್ಷರಾಗಿ ಇದು ಪ್ರಧಾನಮಂತ್ರಿ ಆಗಿ ಅಂತ ಒಪ್ಪಲಿಲ್ಲ. ಆಗ ನರಸಿಂಹರಾಯರು ಮಾಡಿದ್ರು. ಆಗ ಶಿ ವಾಸ್ ಬಿನ್ ಇನ್ವೈಟೆಡ್ ದಟ್ ಡೇ ಆಲ್ಸೋ ವೆನ್ ಬಿಫೋರ್ ನರಸಿಂಹರಾವ್ ಬಿಕೇಮ್ ದಿ ಪ್ರೈಮ್ ಮಿನಿಸ್ಟರ್. ಇಟ್ ವಾಸ್ ಅವರ್ ಆಪರ್ಚುನಿಟಿ ಆಲ್ಸೋ ವೆನ್ ರಾಜೀವ್ ಗಾಂಧಿ ಲಾಸ್ಟ್ ಇಸ್ ದಿಸ್ ಒನ್. ಸೊ ಆಗ ಒಪ್ಪಲಿಲ್ಲ. ಕೊನೆಗೆ ಮೊನ್ನೆ ಈ ಸಂದರ್ಭದಲ್ಲಿ ಆ ಸುಷ್ಮಾ ಸ್ವರಾಜು ಆಮೇಲೆ ಉಮಾ ಭಾರತಿ ಇಬ್ರು ತಲೆ ಬೋಳ್ಸ್ಕೊಬಿಡ್ತೀನಿ ಅಂತ ಹೇಳ್ಬಿಟ್ರು, ಏನಾದ್ರು ಸೋನಿಯಾ ಗಾಂಧಿ ಆದ್ರೆ ಅಂತ. ನಾವು ಕೈ ಕಾಲು ಕಟ್ಟಿ ಸೋನಿಯಾ ಗಾಂಧಿ ಕರ್ಕೊಂಡ್ ಬಂದಿದ್ದು, ಬನ್ನಮ್ಮ ತಾಯಿ, ಬೇಡ ಡಿಕೆ ಇವೆಲ್ಲ ಸಾಧ್ಯ ಇಲ್ಲ ಅಂತೇಳಿ ನಮ್ಗೆಲ್ಲ ಪಾಪ ಅವ್ರು ಹೇಳಿ ಕೊನೆಗೆ ನಮ್ ಕಾಂಗ್ರೆಸ್ ಮುಳುಗೋಗ್ತಾ ಇದೆ ಅಂತೇಳಿ ಕೊನೆಗೆ ಬಂದು ಒಪ್ಕೊಂಡ್ರು. ಸೊ ಅವ್ರ ಲೀಡರ್ಶಿಪ್ ಅಲ್ಲಿ ಮತ್ತೆ UPA ಬಂತು. ಎಲ್ಲ ಸಂಸತ್ ಸದಸ್ಯರೆಲ್ಲ ಸೇರಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಆಗ್ಬೇಕು ಅಂತೇಳಿ ತೀರ್ಮಾನ ಮಾಡಿ ಅಬ್ದುಲ್ ಕಲಾಂಗೆ ಎತ್ಕೊಂಡು ಹೋಗಿ ಲೆಟರ್ ಕೊಟ್ಟರು. ಅಬ್ದುಲ್ ಕಲಾಂ ಈ ರಾಷ್ಟ್ರದ ರಾಷ್ಟ್ರಪತಿಗಳು. ಅದಾದ್ಮೇಲೆ ಒಂದಿನ ಆಗಿ ಆ ಹೆಣ್ಣು ಮಗಳು ಹೇಳುದು, ನನಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಬೇಡ, ಈ ದೇಶ ಉದ್ಧಾರ ಆಗ್ಬೇಕು, ಒಬ್ಬ ಆರ್ಥಿಕ ತಜ್ಞ ಒಬ್ಬ ಮನಮೋಹನ್ ಸಿಂಗ್ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ನನಗ್ ಬೇಡ ಅಂತೇಳಿ ಬಿಟ್ರು. ನಾವ್ಯಾರು ಬಿಟ್ಕೊಡ್ತೀವ? ಒಂದು ಪಂಚಾಯತಿ ಸೀಟ್ ಬಿಟ್ಕೊಡ್ತೀವ? 6 ತಿಂಗಳು 9 ತಿಂಗಳು ಅಂತ ಪಂಚಾಯತಿ ಮಾಡ್ಬಿಟ್ಟು ಚೇರ್ಮನ್. ಒಬ್ರು ಬಿಡಲ್ರು. ಆಗ ಗಂಟ ಆಯ್ತು ಸರ್ ಅಂತಾರೆ, ಬರೆದು ಕೊಟ್ಬಿಟ್ಟಿರ್ತಾರೆ, ತಪ್ಪಿಸ್ಕೊಂಡು ಹೊಂಟೋಯ್ತಾರೆ. ಸೊ ಹಂಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನೇ ಇವತ್ತು ಬಿಟ್ಟರು. ಸೊ ಹಂಗೆ ಹೆಣ್ಮಕ್ಳುಗಳು ಬೇಕಾದಷ್ಟು ತ್ಯಾಗ ಮಾಡೋದಂಥದ್ದು ಇದೆ. ಕೆಲವರು ನಮ್ಮಲ್ಲೂ ಕೂಡ ಗಟ್ಟಿಯಾದವ್ರು ಇದ್ದಾರೆ, ಹೆಣ್ಮಕ್ಳುಗಳು ಬಿಡದೆ ತೀರ್ಮಾನ ಮಾಡಿದಾಗ ತಿರ್ಗಾ ಅವಿಶ್ವಾಸ ನಿರ್ಣಯ ಮಾಡಿಸೋದು ಅವೆಲ್ಲ ಇದೆ. ಅದನ್ನೆಲ್ಲ ನಾನು ಬೇರೆ ಸಂದರ್ಭದಲ್ಲಿ ನಾನು ಚರ್ಚೆ ಮಾಡ್ಕೊಂಡು ಹೋಗ್ತೀನಿ. ತಮ್ಗೆ ನಾನು ಹೇಳೋದಿಷ್ಟೇ, ನಿಮ್ಗೊಂದು ಇವತ್ತು ಕೂಡ ನಿಮ್ಗೆಲ್ಲರೂ ಸೇರಿಸಿ, ಇಟ್ ಮೇ ಬಿ ಮಂಜುಳಾ ನಾಯ್ಡು, ಇಟ್ ಮೇ ಬಿ ಸೌಮ್ಯ, ಇಟ್ ಮೇ ಬಿ ಲಕ್ಷ್ಮಿ, ಇಟ್ ಮೇ ಬಿ ಅಮರ್ನಾಥ್, ಪುಷ್ಪ, ಎಲ್ಲ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಇವತ್ತು ಕೂಡ ನೀವು ಬಹಳ ದೂರದ ಆಲೋಚನೆ ಮಾಡಿ ನಿಮ್ಮಿರೋಂಥ ಯಾವುದೇ ವಿಚಾರ ಇದ್ರೂ ಒಂದ್ ಕಡೆ ಸೈಡಲ್ಲಿ ಇಟ್ಟು, ಹೆಣ್ಮಕ್ಳ ಬಗ್ಗೆ ಯಾರು ಬಂದರೂ ಚಿಂತೆ ಇಲ್ಲ, ನಾವು ಸಂಘಟನೆ ಆಗಬೇಕು ಅಂತೇಳಿ ನೀವು ಹೊಸ ಪೀಳಿಗೆನ ನೀವು ತಯಾರು ಮಾಡಲಿಲ್ಲ ಅಂತಂದ್ರೆ ನಮಗೆ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಇವತ್ತು ನಾವೇ ಇದನ್ನ 33% ಮಾಡಬೇಕು ಅಂತ. ಎ ಲೀಡರ್ ಇಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋಯರ್ಸ್. ನಾಯಕಿಯರನ್ನ ನೀವು ತಯಾರು ಮಾಡಬೇಕು. ಆಗ ಈಗ ಲೋಕಲ್ ಬಾಡಿ ಕೆಲವರೆಲ್ಲ ಬರೀ ಬಂದ ತಕ್ಷಣ MLA ಆಗಬೇಕು, MP ಆಗಬೇಕು ಅಂತ. ಮೊನ್ನೆ ನಾವು 5-6 ಜನಕ್ಕೆ ಸೀಟ್ ಕೊಟ್ಟಿದ್ದು ಪಾರ್ಲಿಮೆಂಟ್ಗೆ, ಗೆದ್ದವ್ರು ಒಬ್ಬರೇ, ಅದು ಬೇರೆ ವಿಚಾರ. ಆದ್ರೆ ಈ ನಾಯಕತ್ವ ಇದೆಯಲ್ಲ, ನಾನು ಈಗ ಸೋಮಿ ಏನ್ ಪ್ರೆಸಿಡೆಂಟ್ ಆಗಬೇಕು ಅಂತ ಏನು ಕುಣಿತಿರ್ಲಿಲ್ಲ, ನಾನೇ ಫೋರ್ಸ್ ಮಾಡಿ ಮಾಡಿದೆ. ಏನು ಅದಕ್ಕೆಲ್ಲ ಬೇಕಾದಷ್ಟು ಟೀಕೆ ಮಾಡೋರೆಲ್ಲ ಮಾಡ್ತಾ ಇರ್ಲಿ, ಏನ್ ತಲೆ ಕೆಡ್ಸ್ಕೊಳ್ಳೋದು ನಾನು. ಯಾರೊಬ್ರು ಬೇಕಲ್ಲ ಈ ಬೆಂಗಳೂರಲ್ಲಿ, ಹುಟ್ತಾವೆಲ್ಲ ಬಸ್ ಹಾಕಾಯ್ತದ, ಎಷ್ಟೋ ಹಳ್ಳಿಲಿ ಇದು ಓರಿಗಳೆಲ್ಲ ಹುಟ್ತವೆ, ಎಲ್ಲ ಬಸ್ ಆಗೋದವ. ಅದಕ್ಕೆಲ್ಲ ಬೇರೆ ಬೇರೆ ಎಲ್ಲ ಬೇಕಾದಷ್ಟು ದೇವಸ್ಥಾನಗಳಿದೆ. ಈ ಎಲ್ಲಾ ದೇವಸ್ಥಾನ ಈಗ ಇನ್ನೊಂದು ಹಿರಿಯರು ಒಂದು ಮಾತು ಹೇಳ್ತಾರೆ, ಶಿಲಾಯೋಗಂ ನರಾಯೋಗಂ ಅಂತ. ಶಿಲೆಗೂ ಒಂದು ಕಾಲ ಅಂತೆ, ಮನುಷ್ಯಂಗೂ ನರಕ್ಕೂ ಒಂದು ಕಾಲ ಅಂತೆ. ಹಂಗೆ ಈಗ ಬೇಕಾದಷ್ಟು ತಿರುಪತಿ ದೇವಸ್ಥಾನಗಳಿದೆ, ವೆಂಕಟೇಶ್ವರ ದೇವಸ್ಥಾನ, ಎಲ್ಲ ತಿರುಪತಿ ಆಗಕ್ಕೆ ಸಾಧ್ಯನಾ? ಬೇಕಾದಷ್ಟು ಈಶ್ವರನ ದೇವಸ್ಥಾನಗಳಿದೆ, ಎಲ್ಲ ಕೇದಾರ್ನಾಥ ಬದ್ರಿನಾಥ ಆಗ್ತದ, ಎಲ್ಲ ನಮ್ಮಲ್ಲಿರೋ ಅನೇಕ ದೊಡ್ಡ ದೊಡ್ಡ ಶಿವನ ದೇವಸ್ಥಾನಗಳಾಗ್ಲಿಕ್ಕೆ ಸಾಧ್ಯನಾ? ಮಹಾಕಾಲೇಶ್ವರ ಇದೆ. ಸೊ ಹಂಗೆ ಎಲ್ಲರೂ ಕೂಡ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಶಿಲೆಗಳಿಗೂ ಕೂಡ ಆ ಒಂದು ಪ್ರತಿಭೆ ಬರುವುದಿಲ್ಲ.
ಹಂಗೆ ನಿಮ್ಮ ಹೆಣ್ಮಕ್ಳಿಗೂ ನಾನು ಈ ಸಂದರ್ಭ ಹೇಳೋದಿಷ್ಟೇ, ನೀವು ಒಂದು ನಿಜವಾದ ಶಿಲ್ಪಿಗಳು, ಧೈರ್ಯ ಮಾಡಿ, ನಾಯಕತ್ವ ಗುಣ ಇದೆ, 10 ಹೆಣ್ಮಕ್ಳನ್ನ ತಯಾರು ಮಾಡಿ ಕರ್ಕೊಂಡು ಬನ್ನಿ. ನಿಮ್ಮ ಸೀಟ್ ಏನೂ ಆಗುವುದಿಲ್ಲ. ಅವ್ರಿಗೆ ಕಾಂಗ್ರೆಸ್ ಪಕ್ಷದ ಹೋಲಿಕೆ ಬಗ್ಗೆ ತಾವು ಹೇಳಬೇಕು. ಈಗ ನಾವು ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ ನಾವು ಬಡವರಿಗೆ ಮನೆ ಕೊಡ್ತಾ ಇದೀವಿ, ಸೈಟ್ ಕೊಡ್ತಾ ಇದೀವಿ, ಎಲ್ಲ ಕೊಡ್ತಾ ಇದೀವಿ. ಮೇಲೆ ನಾವು ಕಂಪಲ್ಸರಿ ಪ್ರತಿ ಒಂದು ಸೈಟು ಕೂಡ ಹೆಣ್ಮಕ್ಳ ಹೆಸರಿಗೆ ರಿಜಿಸ್ಟರ್ ಆಗಬೇಕು ಅಂತ. ನನ್ನ ಕ್ಷೇತ್ರದಲ್ಲಿ ನಾನು ಒಂದು 7,000 ಸೈಟ್ ಕೊಟ್ಟೆ. ನಾನು ಒಂದು 3ನೇ ಟರ್ಮ್ 4ನೇ ಟರ್ಮ್ ಹಿಂದೆ ನನ್ನ ಮೇಲೆ PGR ಸಿಂಜಾ ನಿಂತ್ಕೊಂಡ್ಬಿಟ್ಟಿದೆ ಎಲೆಕ್ಷನ್ಗೆ. ನಾನು ಅದರಿಂದ ಎಲೆಕ್ಷನ್ ಬರೀ 7,000 ಓಟಲ್ಲಿ ಡಿವಿಷನ್ ಆಗ್ಬಿಡ್ತು. ನನಗೆ ಸಾತೂರು ಹೊರಟೋಯ್ತು, ಕನಕಪುರ ಬಂದು ನಿಂತ್ಕೋಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆಗ ಬಂದು ಕೊನೆಗೆ ದೇವೇಗೌಡ ಏನು ಮಾಡಿದ್ರು, ಇಲ್ಲ ನಾನು ಸಾಯ್ಬೇಕು ಇಲ್ಲ ಸಿಂಜಾ ಸಾಯ್ಬೇಕು ಅನ್ನೋ ದೃಷ್ಟಿಯಿಂದ ಇಬ್ಬರಲ್ಲೊಬ್ರು ಮುಗಿಸ್ಬೇಕು ಅಂತ ನನ್ನ ಸಿಂಧಿನ ಮೇಲೆ ತಂದು ಹಾಕ್ಬಿಟ್ರು. ಸಿಂಧಿ ಅಲ್ಲಿ 6 ಟೈಮ್ MLA, 6 ಟೈಮ್ ಈಸ್ ಎನ್ MLA. ಈಸ್ ಎ ವೆರಿ ಗುಡ್ ಆರ್ಗನೈಸರ್, ಒನ್ ಆಫ್ ದಿ ಬೆಸ್ಟ್ ಆರ್ಗನೈಸರ್. ವಾಚಾಳಿ ಅನುಭವ ಎಲ್ಲ ಇದೆ. ಹೆಂಗ್ ಮಾಡೋದು ಅಂತ ನಾನು ಬಿಡ್ಲಿಲ್ಲ. ಕನಕಪುರನ ಬಿಟ್ಟು ಕೊನೆಗೆ ಒಂದು ಆಶ್ರಯ ಸೈಟ್ ಹಂಚೋ ಕಾರ್ಯಕ್ರಮ ತಗೊಂಡೆ. ಒಂದು 50-60 ಎಕರೆಗೆ ಹಂಚಿದೆ. ಪ್ರತಿ ಒಂದು ಹೆಣ್ಮಗಳಿಗೆ ಕೊಟ್ಟೆ. ಎಲ್ಲ ಹೆಣ್ಮಕ್ಳ ಕೈಲ ಗಂಡು ಮಕ್ಳಿಗೆ ಕರೆಸ್ದೆ. ನಾನೇ ಕೂತ್ಕೊಂಡೆ, ನಾನೇ ಮೀಟಿಂಗ್ ಮಾಡಿದೆ. ನೋಡಮ್ಮ ನಿನ್ ಕೊಡ್ತಾ ಇದ್ದೀನಿ, ಹುಷಾರು, ನಿಂದು, ನಿನ್ ಗಂಡಂದು, ನಿನ್ ಮಕ್ಳು, ನಿನ್ ಜವಾಬ್ದಾರಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹೆಸರಿಗೆ ಸೈಟ್ಗಳನ್ನ ರಿಜಿಸ್ಟರ್ ಮಾಡ್ತೇವೆ. 30,000 ಲೀಡರ್ ಗೆಲ್ಸರು ನನ್ನ ಜನ, 30,000 ಲೀಡರ್ ಗೆಲ್ಸಿದ್ರು. ನಾನು ಹೇಳ್ತೀನಿ, ಮಾತು ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಸೊ ಹಂಗೆ ಹೆಣ್ಣು ಒಂದು ಮಾತು ಕೊಟ್ರೆ ಮಾತು ಉಳ್ಕೊಳ್ತದೆ ಅನ್ನೋದು ನಮ್ಗೆಲ್ಲರೂ ಕೂಡ ನಂಬಿಕೆ ಇದೆ, ಶ್ರಮ ಇದೆ, ಕಷ್ಟ ಇದೆ. ಇವತ್ತು ನಿಮ್ಗೆ ನಾನು ಹೇಳುದು, ನೀವು ಸಂಘಟರಾಗಬೇಕು, ಈಚೆ ಕರ್ಕೊಂಡ್ಬೇಕು. ನಾವೇನು ನಿಮ್ಗೇನು ಹೊಸ್ದಾಗೇನು ನಿಮ್ಗೇನು ಇಲ್ಲಿದ್ದ ಸುಳ್ಳು ಹೇಳಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಇರೋ ಸತ್ಯಾಂಶ ಸಹಾಯ ಆಗ್ತಾ ಇದೆಯೋ ಇಲ್ಲೋ. ಇವತ್ತು BJP ಬಹಳ ಮಾತಾಡ್ತಾರೆ. ಮೊನ್ನೆ ಎಲ್ಲ ಏನು ಅಸೆಂಬ್ಲಿ ದೊಡ್ಡ ಗಲಾಟೆ ನನ್ನ ಮೇಲೆ, ಗ್ಯಾರಂಟಿ ಕಮಿಟಿ ಮಾಡ್ಬಿಟ್ಟಿದ್ದೀರಿ, ನಮ್ಮ ಮೇಲೆ ಸವಾರಿ ಮಾಡ್ತಾವ್ರೆ, ನಮ್ಮ ಹಕ್ಕನ್ನ ಕಿತ್ಕೊಬಿಟ್ಟಿದ್ದೀರಿ, ಎಲ್ಲ ಹಂಗ್ ಮಾಡ್ತಾವ್ರೆ ಹಿಂಗ್ ಮಾಡ್ತಾರೆ. ಮಾಡಿದೀವಪ್ಪ, ಅಧಿಕಾರಕ್ಕೆ ತಂದಿದ್ದಾರೆ, ನಾವು ಮಾಡಿದೀವಿ. ಅಧಿಕಾರ ತಂದಿಲ್ಲ, ನಿಲ್ಮಾಡಕ್ಕಾಗ್ತದೆ? ಸೊ ನಿಮ್ಮ ಹಕ್ಕು ನಾವು CM ಹೇಳಿದ್ರು, ನಿಮ್ಮ ಹಕ್ಕೆ ನಾವು ಕಿತ್ಕೊಂಡಿಲ್ಲ. ಇದು ಹೊಸ ಕಾರ್ಯಕ್ರಮ, ಅನುಷ್ಠಾನ ಸಮಿತಿ ಕಾರ್ಯಕ್ರಮ ಅಂತ ನಾವು ಮಾಡಿದ್ದೀವಿ. ಬೇಕಾದ್ರೆ ಸ್ಟೇಟ್ ಲೆವೆಲ್ ಮಾಡ್ಕೊಳ್ಳಿ, ನಮ್ಮ ತಾಲೂಕ್ ಲೆವೆಲ್ ಅಲ್ಲೆಲ್ಲ ತಾಲೂಕ್ ಲೆವೆಲ್ ಒಂದು ಆಫೀಸ್ ಬೇರೆ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ. ಒಂದು 25,000 ದುಡ್ಡೇನೋ ಬೇರೆ ಕೊಟ್ಬಿಡ್ತಾ ಇದ್ದಿದ್ದು. ಅದು ಅವ್ರ ಕೈ ತಡ್ಕೊಳಕ್ ಆಗ್ತಾ ಇಲ್ಲ. ನಾವು ಪಾಪ ಯಾರ ಹೆಣ್ಮಕ್ಳಿಗೆ ದುಡ್ಡು ಹೋಗ್ತಾ ಇದೆಯೋ ಇಲ್ಲೋ, ಕರೆಂಟ್ ಇದೆಯೋ ಇಲ್ಲೋ, ಸರಿಯಾಗಿ ಉಪಯೋಗಿಸ್ತಾ ಇದಾರೋ ಇಲ್ಲೋ, ಮಿಸ್ಯೂಸ್ ಆಗ್ತದೋ ಇಲ್ಲೋ ಅಂತೇಳಿ ಅನುಷ್ಠಾನ ತರಕ್ಕೆ ನಾವು ಮಾಡ್ತೀವಿ. ಸೊ ಈ ಸಂದರ್ಭದಲ್ಲಿ ಎಲ್ಲ ಮೀಡಿಯಾ ಇದೆ, ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ನೀವು ಹೆಣ್ಮಕ್ಳು ರೆಡಿ ಆಗಬೇಕು. ಸೌಮ್ಯ, ಲಕ್ಷ್ಮಿ ಅವರೇ, ನೀವು ನಮ್ಮ ಅಮರ್ನಾಥ್ ರೆಡಿ ಆಗ್ಬೇಕು. ನೀವು 2000 ಏನು ನಮ್ಮ ಮೇ 20ನೇ ತಾರೀಕಿದೆ ನಮ್ಮ ಸರ್ಕಾರದ 2 ವರ್ಷದ ಕಾರ್ಯಕ್ರಮ. 2 ವರ್ಷದ ಕಾರ್ಯಕ್ರಮ ಇಡೀ ಸಂಭ್ರಮ ಆಗಬೇಕು. 1,01,23,00,000 ಜನಸಂಖ್ಯೆ ಏನು ಈ 2,000 ತಗೊಳ್ತಾ ಇದ್ದೀವಿ, ಆಚರಣೆ ನಡಿಬೇಕು. ಎಲ್ಲ ಊರಿನಲ್ಲೂ ಕೂಡ ರಂಗೋಲೆ ಸ್ಪರ್ಧೆ ಏರ್ಪಾಡು ಆಗಬೇಕು. ಮನೆ ಮುಂದೆ ರಂಗೋಲೆ ಹಾಕಿ ಆಚರಣೆ ಆಗಬೇಕು. ದಿಸ್ ಈಸ್ ದಿ ಕಮಿಟ್ಮೆಂಟ್. ಆಚರಣೆ, ಸೆಲೆಬ್ರೇಷನ್ ಹಬ್ಬ ತಾನೆ ಇದು. ವೆರಿ ಸಿಂಪಲ್. ಸೊ ಅಲ್ಲಿ ಟೀಚರ್ಸ್ಗೆ, ನಮ್ಮ ಇವ್ರಿಗೆ ಕಮಿಟಿಯವ್ರಿಗೆ ಎಲ್ಲ ನಾಮಿನೇಟ್ ಮಾಡಿದೀವಿ. ಹಾಸ್ಪಿಟಲ್ ಕಮಿಟಿ ಮಾಡಿದೀವಿ, ಸ್ಕೂಲ್ ಕಮಿಟಿ ಮಾಡಿದೀವಿ, ಇನ್ನೊಂದು ಕಮಿಟಿ ಮಾಡಿದೀವಿ, ಆಶ್ರಯ ಮಾಡಿದೀವಿ, ಅನುಷ್ಠಾನ ಸಮಿತಿ ಮಾಡಿದ್ವಿ. ಅವ್ರಿಗೆಲ್ಲ ಒಂದೊಂದು ಪಂಚಾಯತಿ 2 ಊರುಗಳನ್ನ ಮಾಡೋದು. ಆ ಊರಿಗೆಲ್ಲ ಟೀಚರ್ಸ್ಗಳನ್ನೆಲ್ಲ ನೇಮಕ ಮಾಡೋದು, ಯಾರ್ದು ಬೆಸ್ಟ್ ರಂಗೋಲಿ ಇದೆ ಅಂತ. ಅವ್ರಿಗೊಂದು ಪ್ರೈಸ್ ಕೊಡೋಣ. ಈಗ ಹೆಣ್ಮಕ್ಳು ನಾಟಕ ಆಡಿದ್ರಪ್ಪ, ಪ್ರೈಸ್ ಕೊಡೋಣ, ಯಾರು ಬೆಸ್ಟ್ ಮಾಡ್ತಾರೆ ಅಂತ ಮಾಡೋಣ. ಸೊ ಅವ್ರಿಗೆ ಹಬ್ಬ ಆಚರಣೆ ಮಾಡಬೇಕು. ಯು ಶುಡ್ ಇನ್ವಾಲ್ವ್ ದೆಮ್. ಏನ್ ಕಷ್ಟನ ರಂಗೋಲಿ ಹಾಕೋದು? 100 ರೂಪಾಯಿ ಆಗ್ಬೋದು, ಹಾಕೊಳ್ಳಲ್ಲ ನೀವೆಲ್ಲ ಏನ್ರಮ್ಮ? ಸೊ ಮೇ 20ನೇ ತಾರೀಕು 2 ವರ್ಷ ಕಲರ್ ಕರೆದು ಎಲ್ಲರಿಗೂ ಪ್ರೈಸು. ನಾನು ಹೇಗೆ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಪ್ರೈಸ್. ಗೌರ್ಮೆಂಟ್ ಇಂದ ಯಾರು ಎಷ್ಟಾದ್ರು ಕುಣ್ಕೊಳ್ಳಿ, ಎಷ್ಟಾದ್ರು ಕಿರ್ಚ್ಕೊಳ್ಳಿ, ಏನ್ ಬೇಕಾದ್ರೂ ಧಿಕ್ಕಾರ ಹಾಕೊಳ್ಳಿ, ಜೈಕಾರ ಹಾಕೊಳ್ಳಿ, ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಎಲ್ಲ ಪಂಚಾಯತಿಗೂ ಒಂದೊಂದು ಪ್ರೈಸೋ, ಇಲ್ಲ ಅಂದ್ರೆ ಇದನ್ನೊಂದು ಪ್ರೈಸೋ, ಅದನ್ನ ನಾನು ನೆಕ್ಸ್ಟ್ ಈಗ ನಾನು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಅದಕ್ಕೆಲ್ಲ ದುಡ್ಡು ಕಾಸು ಏನ್ ಬೇಕೋ ಎಲ್ಲ ಏರ್ಪಾಟ್ ಮಾಡ್ತೀನಿ.